ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸರ್ಕಾರಿ ಪ್ರೌಢ ಶಾಲೆ ಮಲಗಾನ್ ಶಾಲೆಯಲ್ಲಿ 2020-21ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜುಲೈ 3ನೇ ವಾರದಲ್ಲಿ ವಾರ್ಷಿಕ ಪರೀಕ್ಷೆ ಜರುಗುವುದರಿಂದ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ಕೆಲವೊಂದಿಷ್ಟು ವಾರ್ಷಿಕ ಪರೀಕ್ಷೆಯಲ್ಲಿ ಬದಲಾವಣೆ ಮಾಡಿರೋದರಿಂದ ಮೊದಲಿನ ತೆರನ ಹಾಗೆ ಈ ಸಾರಿ ಪರೀಕ್ಷೆ ಇರೋದಿಲ್ಲ. ಯಾವ ಬದಲಾವಣೆಗಳು ಆಗ್ಯಾವ ಅಂತ ತಿಳ್ಕೊಂಡು ನಾವು ಇವತ್ತಿನ ದಿನ ಅದನ್ನು ಪರಿಚಯಿಸ್ಕೊಳ್ಳೋಣ. ಜೊತೆಗೆ ನಮ್ಮ SSLC ಬೋರ್ಡ್ನವ್ರು ಬಿಟ್ಟಿರ್ತಕ್ಕಂಥ ಮಾಡೆಲ್ MCQ ಟೈಪ್ ಆಫ್ ಕ್ವಶನ್ ಪೇಪರ್ಸನ್ನು ಕೂಡ ಸಾಲ್ವ್ ಮಾಡೋಣ. ಮೊದಲನೇದಾಗಿ ನಮಗೆ ಆನ್ಸರ್ ಪೇಪರ್ಸ್ ಇರೋದಿಲ್ಲ. ಆನ್ಸರ್ ಪೇಪರ್ಸ್ ಬದಲಾಗಿ OMR ಶೀಟ್ಗಳನ್ನು ನೀಡಲಾಗುತ್ತೆ. ಅಂದರೆ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಓದಿ ಆ ಪ್ರತಿಯೊಂದು ಕ್ವಶನ್ಸ್ಗೂ ಕೂಡ 4 ಆಯ್ಕೆಗಳಿರ್ತವೆ. ಆ 4 ಆಯ್ಕೆಗಳಲ್ಲಿ ಸರಿಯಾದ ಒಂದು ಉತ್ತರವಿರುತ್ತೆ. ಆ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ OMR ಶೀಟ್ನಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತೆ. ಶೇಡಿಂಗ್ ಅಂದರೆ ರೌಂಡ್ ಕಟ್ಟೋದು. ಸೊ ಈ OMR ಶೀಟ್ನಲ್ಲಿ ನೀವು ರೌಂಡ್ ಕಟ್ಟಬೇಕಾದ್ರೆ ನಾವು ಅದ್ರ ಬಗ್ಗೆ ಮೊದಲು OMR ಶೀಟ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಪ್ರತಿಯೊಂದು ವಿಷಯಕ್ಕೆ ತಕ್ಕಂತೆ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಇರುತ್ತೆ. ಕನ್ನಡ ಮೀಡಿಯಮ್ದವ್ರಿಗೆ, ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ ಇರುತ್ತೆ. ಸೊ ನಮ್ಮದು ಕನ್ನಡ ಮೀಡಿಯಮ್ ಶಾಲೆ ಆಗಿರೋದ್ರಿಂದ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಇದು ಬ್ಲೂ ಇಂಕ್ನಲ್ಲಿ ಪಿಂಕ್ ಇಂಕ್ನಲ್ಲಿ OMR ಶೀಟ್ ಇರುತ್ತೆ. ಎರಡನೇದಾಗಿ ಇಂಗ್ಲೀಷ್ ಈ ತೆರನಾಗಿರ್ತಕ್ಕಂಥ ಮಾಡೆಲ್ ಇದೆ. ಸೇಮ್ ಎಲ್ಲವಕ್ಕೂ ಸೇಮ್ ಮಾಡೆಲ್ಸ್ ಇರ್ತವೆ, ಬಟ್ ಕಲರ್ಸ್ ಮಾತ್ರ ಚೇಂಜ್. ಕನ್ನಡ 1ರಿಂದ 40 ಪ್ರಶ್ನೆಗಳಿರ್ತವೆ. ಇಂಗ್ಲೀಷು 41ರಿಂದ 80. ಆಮೇಲೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ 81ರಿಂದ 120 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೂ ಕೂಡ ಆಯ್ಕೆಗಳಿರ್ತವೆ 4. ಸರಿಯಾದ ಆಯ್ಕೆಯನ್ನು ನಾವು ಗುರುತಿಸಿ ಇಲ್ಲಿ ಸೇಡ್ ಮಾಡಬೇಕಾಗತ್ತೆ. ಸೇಡ್ ಅಂದರೆ ಏನು ಅಂತಕ್ಕಂಥದ್ದನ್ನು ಹೇಳೋಣ. ಇಲ್ಲಿ ಬೋರ್ಡ್ನವ್ರು ತೋರಿಸಿದ್ದಾರೆ ನೋಡ್ರಿ. ಸೊ ದಿಸ್ ಈಸ್ ಸೇಡ್. ಈ ಸೇಡ್ ಇದು ಇಲ್ಲಿ ರೌಂಡ್ ಗಟ್ಟಿದೆಲ್ಲ ಕಪ್ಪಾಗಿ ನಾವು ಬ್ಲೂ ಪೆನ್ ಆದರೂ ಉಪಯೋಗಿಸ್ಬೇಕು, ಇಲ್ಲ ಅಂತಂದರೆ ಬ್ಲ್ಯಾಕ್ ಪೆನ್ ಆದರೂ ಉಪಯೋಗಿಸ್ಬೋದು. ಇಲ್ಲಿ ಮಾಡಿರ್ತಕ್ಕಂಥದ್ದು ವಿಧಾನಗಳದಾವಲ್ಲ ಇವೆಲ್ಲವೂ ತಪ್ಪದವು. ಸೊ ಇವುಗಳನ್ನು ನಾವು ಅನುಸರಿಸಬಾರ್ದು ಅಂತಕ್ಕಂಥದ್ದನ್ನು ನಾವು ನೋಡ್ಕೋಬೇಕು. ಸೊ ಇದಾದ ನಂತರ ಇಲ್ಲಿ ಮಾಹಿತಿ ಇದೆ. ಏನು ರಿಜಿಸ್ಟರ್ಡ್ ನಂಬರ್, UDICE or KSSEB ಕೋಡ್, SATS ID, candidate name, gender, district code and name, block code bar name and center code bar address, candidate type, medium, date of examination, physical condition. ತದನಂತರ ಇಲ್ಲಿ ಫೋಟೋ ಇರುತ್ತೆ ಮತ್ತು ಬಾರ್ ಕೋಡು ಕೂಡ ಇರುತ್ತೆ. ಒಂದೊಂದು ಪ್ರತಿಯೊಂದು ನಮಗೆ OMR ಶೀಟಿಗೆ ಬಾರ್ ಕೋಡ್ ಇರುತ್ತೆ. ಇವೆಲ್ಲವೂ ಕೂಡ ಮೊದಲೇ ಆಲ್ರೆಡಿ ನಮ್ಮ SSLC ಬೋರ್ಡ್ನವರೇ ಪ್ರಿಂಟ್ ಮಾಡಿಬಿಟ್ಟು ನಿಮಗೆ ಹಂಚ್ತಾರೆ. ಇಲ್ಲಿ ಯಾವುದೂ ನೀವು ಬರೆಯೋ ಅವಶ್ಯಕತೆ ಬರೋದಿಲ್ಲ. ಇದ್ರ ಬಗ್ಗೆ ನೀವು ಹಾಲ್ ಟಿಕೆಟ್ನಲ್ಲಿ ಪೂರ್ತಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರುತ್ತೆ. ಆ ಹಾಲ್ ಟಿಕೆಟ್ನಲ್ಲಿ ಇರ್ತಕ್ಕಂಥ ಮಾಹಿತಿಯೇ ಇಲ್ಲಿ ಪ್ರಿಂಟ್ ಆಗಿರುತ್ತೆ. ಇಲ್ಲಿ ನೀವು ಏನೋ ಮಾಡೋ ಅವಶ್ಯಕತೆ ಇಲ್ಲ, ಅದು ಬೋರ್ಡಿಂದ ಆಲ್ರೆಡಿ ಪ್ರಿಂಟ್ ಆಗಿ ಬಂದಿರುತ್ತೆ. ತದನಂತರ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಕ್ವಶನ್ ಪೇಪರ್ ಓದಿಬಿಟ್ಟು ಮೊದಲನೇ ಪ್ರಶ್ನೆ ಓದಿದರೆ ಅಂತೇಳಿ ಅದಕ್ಕೆ 4 ಆಪ್ಷನ್ಸ್ಗಳಿರ್ತಾವೆ. ಆ 4 ಆಪ್ಷನ್ಸ್ಗಳಲ್ಲಿ ವಿಚ್ ಒನ್ ಈಸ್ ಕರೆಕ್ಟ್, ಸೂಟೇಬಲ್, ಯಾವುದು ಸರಿಯಾಗಿದೆ ಅದನ್ನು ನಾವು ನೋಡಿಕೊಂಡು ಅದನ್ನು ನಾವು ರೌಂಡ್ ಕಟ್ಟಬೇಕು. ಸೊ ಈ ರೀತಿ ಕನ್ನಡ ವಿಷಯಕ್ಕೆ 40 ಅಂಕಗಳಿರ್ತವೆ. ಸೊ ಪ್ರತಿಯೊಂದು ವಿಷಯದಲ್ಲೂ ಕೂಡ 40. ಸೊ 120 ಮಾರ್ಕ್ಸಿಗಿರುತ್ತೆ. 120 ಅಂದರೆ 3 ಗಂಟೆ 20 ನಿಮಿಷದಲ್ಲಿ ಇದನ್ನು ನಾವು ಮುಗಿಸ್ಬೇಕು. 2 ದಿನ ಪರೀಕ್ಷೆ ನಡೆಯುತ್ತೆ. ಮೊದಲನೇ ದಿನ ಭಾಷೆ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ. ಎರಡನೇ ದಿನ ಕೋರ್ ಸಬ್ಜೆಕ್ಟ್ ಅಂದರೆ ಗಣಿತ, ಸೈನ್ಸು, ಸಮಾಜ ವಿಜ್ಞಾನ. ಸೊ ಈ ರೀತಿಯಾಗಿರುತ್ತೆ.
ಸೊ ಇದನ್ನು ನಾವು ಮೊದಲೇ ನೀವು ಮಾಡಬೇಕು, ಇದು ಶೇಡ್ ಮಾಡಬೇಕು. ನನಗೆ ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಇರುತ್ತೆ, ಅದೊಂದು ಮಾತ್ರ ನೇಮ್ದು ಇರುತ್ತೆ. ಸೊ ಇದನ್ನು ಯಾವ ರೀತಿಯಾಗಿ ಶೇಡ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಈಗ ನಾವು ಮೊದಲನೇ ಪ್ರಶ್ನೆ ಓದ್ತೀವಿ. ಓದಿದಾಗ ಆ ಮೊದಲನೇ ಪ್ರಶ್ನೆಗೆ ನಮಗೆ ಯಾವುದು ಮೊದಲನೇ ಪ್ರಶ್ನೆಗೆ ಮೂರನೇ ಆಪ್ಷನ್ ಸಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ನಮ್ಗೆ ಗೊತ್ತಾದ ತಕ್ಷಣ ನಾವು ಅದನ್ನು ಏನು ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಅದನ್ನು ಸಿನೋ ಡಿನೋ ಯಾವುದು ಆಪ್ಷನ್ಸ್ ಕರೆಕ್ಟ್, ಯಾವುದು ಈ ಡಿ ಆಪ್ಷನ್ಸ್ ಕರೆಕ್ಟ್ ಅದ ಅಂತೇಳಿ ಅದನ್ನು ಕಂಪ್ಲೀಟಾಗಿ ನಾವು ರೌಂಡ್ ಕಟ್ಟಬೇಕು. ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ಏನಂತಂದ್ರೆ ಬ್ಲೂ ಪೆನ್ ಅಥವಾ ಬ್ಲೂ ಆರ್ ಬ್ಲ್ಯಾಕ್ ಪೆನ್ಗಳನ್ನು ಮಾತ್ರ ಬಳಸಬೇಕು. ಬ್ಲೂ ಆರ್ ಬ್ಲ್ಯಾಕ್. ಈಗ ಎರಡನೇ ಪ್ರಶ್ನೆ ಓದಿದ್ರಿ, ಅದಕ್ಕೆ ಬಿ ಆಪ್ಷನ್ಸ್ ಕರೆಕ್ಟ್ ಇತ್ತು ಅಂತೇಳಿರಿ. ಅದನ್ನು ನಾವು ಪೂರ್ತಿಯಾಗಿ ಬ್ಲೂ ಇಂಕ್ನಿಂದ ಬ್ಲ್ಯಾಕ್ ಇಂಕ್ನಿಂದ ಈ ರೀತಿ ನಾವು ಅದನ್ನು ಪೂರ್ತಿ ಶೇಡ್ ಮಾಡಬೇಕು. ಮೂರನೇ ಪ್ರಶ್ನೆ ಓದಿದ್ರಿ, ಅದಕ್ಕೆ ಎ ಆಪ್ಷನ್ ಕರೆಕ್ಟ್ ಇತ್ತು ಅಂದ್ರೆ ಇದಕ್ಕೆ ಇಲ್ಲಿ ನಾವು ಬ್ಲೂ ಅದು ರೌಂಡು ಎಷ್ಟಿದೆಯೋ ಅಷ್ಟನ್ನೇ ಮಾತ್ರ ನಾವು ರೌಂಡ್ ಕಟ್ಟಬೇಕು. ಹೀಗೆ 40 ಅಂಕಗಳನ್ನು ಪ್ರಶ್ನೆಗಳನ್ನು ಓದಿ ಏನು ಮಾಡಬೇಕಾಗಿತ್ತು ಅಂದ್ರೆ ನಾವು ಶೇಡ್ ಮಾಡಿ ಕೊಡಬೇಕು. ಸೊ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿರ್ತಕ್ಕಂಥದ್ದು ಭಾಷೆ ವಿಷಯದಲ್ಲಿರ್ತಕ್ಕಂಥ ಕನ್ನಡ, ಇಂಗ್ಲೀಷ್, ಹಿಂದಿದಲ್ಲಿ, ಹೀಗೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ OMR ಶೀಟ್ಗಳು ಬರ್ತವೆ. ಅವುಗಳಿಗೆ ಹೆಸರೇ ಇರ್ತೈತಿ. ನಿಮಗೆ ಇನ್ವಿಜಿಲೇಟರ್ ಸೂಪರ್ವೈಸರ್ಸ್ಗಳು ಅವುಗಳನ್ನು ಕೊಡ್ತಾರೆ. ನೀವು ಸರಿಯಾಗಿ ಅದರಲ್ಲಿ ಅಂಕಗಳನ್ನು ಶೇಡ್ ಮಾಡಬೇಕು. ನೀವು ಸರಿಯಾದ ಆಪ್ಷನ್ಸನ್ನು ಶೇಡ್ ಮಾಡಿರಿ. ಇನ್ನು ನಾವು ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. MCQ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ನಮಗೆ ಸಿಗ್ತವೆ. ಸೊ ನಾನಿಲ್ಲಿ ಒಂದು ವಿಷಯವನ್ನು ತಗೊಂಡಿದ್ದೀನಿ, ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಇದು ನಮ್ಮ ವಿಷಯ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ಕನ್ನಡ ಮೀಡಿಯಂ ಶಾಲೆ ಆಗಿರೋದ್ರಿಂದ ನಮ್ಮದು ದ್ವಿತೀಯ ಭಾಷೆ ಇಂಗ್ಲೀಷ್ ಅಂತ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತಿರುತ್ತೆ. ಇದಕ್ಕೆ 40 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ. ನಾವು ಈ ಮುಂಚೆ ನೋಡಿದ್ವಲ್ಲ 4 ಮಾರ್ಕ್ಸಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ MCQ ಟೈಪ್ ಆಫ್ ಕ್ವಶನ್ಸ್ ಎಷ್ಟಿರ್ತಾವೆ ಅಂತಂದ್ರೆ 4 ಇರ್ತಿದ್ವು. ಇಲ್ಲಿ ಪೂರ್ತಿ ಕ್ವಶನ್ಸೇ ಅಷ್ಟು 40 ಕೂಡ ಅದೇ ರೀತಿಯಾಗಿರ್ತಾವೆ. ಸೊ 4 ಆಪ್ಷನ್ಸ್ಗಳನ್ನು ಕೊಡ್ತಾನೆ. 4 ಆಪ್ಷನ್ಸ್ಗಳಲ್ಲಿ ಸರಿಯಾದದ್ದನ್ನು ಒಂದನ್ನು ಆಯ್ಕೆ ಮಾಡಬೇಕು. ಯು ಹ್ಯಾವ್ ಟು ಚೂಸ್ ಅಪ್ರಾಪ್ರಿಯೇಟ್ ಒನ್ ಆರ್ ಕರೆಕ್ಟ್ ಒನ್. ಸೊ ಇಲ್ಲಿ ನೋಡಿರಿ, ಫಸ್ಟ್ 41ನೇ ಪ್ರಶ್ನೆ ಅಂದರೆ 40 ಪ್ರಶ್ನೆಗಳಾಗಿರ್ತವೆ, ಕನ್ನಡ ಇರ್ತವೆ. ಈ 41ನೇ ಪ್ರಶ್ನೆ ಏನಿದಿರ್ತಂದ್ರೆ ಇದು ಇಂಗ್ಲೀಷ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನೋಡ್ರಿ, ಸೆಲ್ಫ್ ಮೆಡಿಕೇಷನ್ ಈಸ್ ನಾಟ್ ಗುಡ್, ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಬೋವ್ ಸೆಂಟೆನ್ಸ್ ಈಸ್ ಸೆಲ್ಫ್ ಮೆಡಿಕೇಷನ್ ಈಸ್ ನಾಟ್ ಗುಡ್, ಯು ಶುಡ್ ಕನ್ಸಲ್ಟ್ ಎ ಡಾಕ್ಟರ್. ಇದರದ ಲ್ಯಾಂಗ್ವೇಜ್ ಫಂಕ್ಷನ್ ಏನು? ವಾಟ್ ಈಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾನೆ. ಸೊ ಅಬೋವ್ ಸ್ಟೇಟ್ಮೆಂಟ್ ಏನು ಹೇಳುತ್ತಂದ್ರೆ ಇಟ್ ಗಿವ್ಸ್ ಅಡ್ವೈಸ್. ಸೆಲ್ಫ್ ಮೆಡಿಕೇಷನ್ ಅಂದರೆ ನಾವೇ ಹೋಗಿ ಮೆಡಿಕಲ್ದಲ್ಲಿ ಟ್ಯಾಬ್ಲೆಟ್ಟು ಸಿರಪ್ಪನ್ನು ತಗೊಂಡು ಆರಾಮ ಮಾಡ್ಕೊಳ್ಳೋದು. ಸೊ ಅದು ಸೆಲ್ಫ್ ಮೆಡಿಕೇಷನ್ ಅಂತಾರೆ. ಅದು ಗುಡ್ ಅಲ್ಲ ಅಂದರೆ ಇಟ್ ಈಸ್ ನಾಟ್ ಗುಡ್, ಯು ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್. ಇಟ್ ಈಸ್ ಎನ್ ಅಡ್ವೈಸ್. ಇಲ್ಲಿದೆ ನೋಡಿರಿ ನಿಮಗೆ ಕರೆಕ್ಟ್ ಆನ್ಸರು. ಇಟ್ ಈಸ್ ಎನ್ ಅಡ್ವೈಸ್. ಅಡ್ವೈಸ್ ಈಸ್ ದ ರೈಟ್ ಆನ್ಸರ್. So next question, the word which locates with rustling is, the word which locates with rustling. rustling ಅಂತದ್ದು ಯಾವುದು ವಿಷಯ, ಯಾವುದಕ್ಕೆ ನಾವು ಕೊಲೊಕೇಟಿವ್ ವರ್ಡ್ ಆಗಿರುತ್ತೆ ಅಂತ ಹೇಳ್ತಾನೆ ನೋಡ್ರಿ. ವೇವ್ಸ್, ಲೀವ್ಸ್, ಫ್ರೂಟ್ಸ್ ಆ್ಯಂಡ್ ಸ್ಯಾಡೋಸ್. ಇಲ್ಲಿ ರಸ್ಲಿಂಗ್ ಲೀವ್ಸ್ ಅಂತ ಕರೀತಾರೆ. ರಸ್ಲಿಂಗ್ ಲೀವ್ಸ್ ಅಂತ ಕರೀತಾರೆ. ರಸ್ಲಿಂಗ್ leaves. So C option is right answer. And the word next to 43 question number is the word which has 2 syllables. 43ನೇ ಪ್ರಶ್ನೆ ಏನದ, 2 syllables ಇರತಕ್ಕಂಥ ವರ್ಡ್ ಯಾವುದು? ಸ್ಕೂಲ್ 1 syllable ಇದೆ. ಕಾನ್ಸೋನೆಂಟ್ 3 syllable ಅದಾವು. ಫಾದರ್ 2 syllables. ಕ್ಲೂ ಒಂದೇ ಇದೆ. ಸೊ ಫಾದರ್ ಈಸ್
2 syllable. ಸೊ ನಮ್ಮದು ರೈಟ್ ಚಾಯ್ಸ್ ರೈಟ್ ಆಪ್ಷನ್ ಯಾವುದು ಅಂತಂದರೆ ಸಿ, ಫಾದರ್. ನೆಕ್ಸ್ಟ್ 44th ಕ್ವೆಶನ್ ಏನಿದೆ ಅಂತಂದ್ರೆ ದ ಚಿಲ್ಡ್ರನ್ ವೇರ್ ಫ್ಲಕ್ಕಿಂಗ್ ಫ್ಲವರ್ಸ್. ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ಅಬೋವ್ ಸೆಂಟೆನ್ಸ್ ಈಸ್. ಪ್ಯಾಸಿವ್ ವಾಯ್ಸ್ ಫಾರ್ಮ್ ಯಾವುದು ಅಂತ ಹೇಳ್ತಾನೆ. ಸೊ ದ ಫ್ಲವರ್ಸ್ ವೇರ್ ಫ್ಲಕ್ಕಿಂಗ್ ಬೈ ಚಿಲ್ಡ್ರನ್. ಫ್ಲವರ್ಸ್ ಆರ್ ಬೀಯಿಂಗ್ ಫ್ಲಕ್ಡ್ ಬೈ ಚಿಲ್ಡ್ರನ್. Flowers were being plucked by children. Flowers have been plucked by children. So which one is the right answer? ನೋಡ್ರಿ, ಇದು ಯಾವ ಟೆನ್ಸ್ನಲ್ಲಿದೆ ಅಂತಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ದ ಫ್ಲವರ್ಸ್ ವೇರ್ ಬೀಯಿಂಗ್ ಪ್ಲಕ್ಡ್ ಬೈ ಚಿಲ್ಡ್ರನ್. ದ ಫ್ಲವರ್ಸ್ ವೇರ್ ಬೀಯಿಂಗ್ ಪ್ಲಕ್ಡ್ ಬೈ ಅಂತಂದರೆ ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಯಾವುದು? ಸಿ ಆಪ್ಷನ್. ನಮಗೆ ಯಾವ ಆಪ್ಷನ್ ಕರೆಕ್ಟ್ ಇದೆ? ಸಿ ಆಪ್ಷನ್. So next question 45 number. He dash in New Delhi for 3 years. Appropriate tense form of the verb to be used here. Tense form ಯಾವುದು ಅಂತ ಹೇಳ್ತಾನೆ. Which one is the tense form ಅನ್ನು ಹೇಳಬೇಕು, ನೀವು ತುಂಬಬೇಕಿಲ್ಲಿ. He ಒಂದೇ ಎ ಆಪ್ಷನ್ ಏನಿದೆ? ಲಿವಿಂಗ್. ಬಿ ಲಿವ್ಡ್. ಸಿ ಲಿವ್ಸ್. ಡಿ ಲಿವ್. ಇಲ್ಲಿ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಹಿ ಲೀವ್ಸ್ ಇನ್ ದೆಹಲಿ ಫಾರ್ 3 years ಅಂತ. ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ಮ್. ಪ್ರಿಫಿಕ್ಸ್ ಫಾರ್ಮ್ ಯಾವುದು? ದ ಅಪೋಸಿಟ್ ಆಫ್ ಪಾಸಿಬಲ್. ಪಾಸಿಬಲ್ದಕ್ಕೆ ನಾವು ಅಪೋಸಿಟ್ ಮಾಡಬೇಕು ಅಂದ್ರೆ ಪ್ರಿಫಿಕ್ಸ್ ಯಾವುದೋ ತಗೋಬೇಕು. ಇನ್, ಇಮ್, ಅನ್, ಮಿಸ್. ಸೊ ಬಿ ಆಪ್ಷನ್ ಇಂಪಾಸಿಬಲ್ is the right answer. ಯಾವುದು? ಇಂಪಾಸಿಬಲ್. ಕುತುಬ್ ಮಿನಾರ್ ಈಸ್ ಮೆಜೆಸ್ಟಿಕ್ ಮಾನ್ಯುಮೆಂಟ್ ಅಂತ. ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಈಸ್ ಆ್ಯಂಡ್. ಮೆಜೆಸ್ಟಿಕ್ ಅಂತ ಅಂಡರ್ಲೈನ್ ವರ್ಡ್ ಅದು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದಿದೆ? ಮಾನ್ಯುಮೆಂಟ್ ಅನ್ನೋದು ಇಲ್ಲಿ ನೌನ್ ಇದೆ. ಮಾನ್ಯುಮೆಂಟನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ಮೆಜೆಸ್ಟಿಕ್ಕು. ಸೊ ಹೀಗಾಗಿ ಇದು ಎಡ್ಜೆಕ್ಟಿವ್ ಆಗಿರುತ್ತೆ. ಅದರ ಆಪ್ಷನ್ಸ್ಗಳು ವರ್ಬ್ ಅಂತೂ ಆಗಲ್ಲ, ಎಡ್ವರ್ಬ್ ಅಲ್ಲ, ಆ್ಯಂಡ್ ಪ್ರಿಪೋಸಿಷನು ಕೊಡಲ್ಲ. ಎಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 48 number question. The meeting was dash due to bad weather. The correct phrasal verb to be used here is. phrasal verb ಯಾವುದು ಇರುತ್ತೆ? ಎ put on, put up with, put off, put out. put off means postpone, ಮುಂದೆ ಹಾಕು ಅಂತ ಅರ್ಥ. 49th ಕ್ವೆಶನ್ ನಂಬರ್ ಏನಿದೆ? ಕ್ವೆಶನ್ ಏನಿದೆ ಅಂತಂದರೆ ಗ್ರೀನ್ಲ್ಯಾಂಡ್ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಐಲ್ಯಾಂಡ್ ಇನ್ ದಿ ವರ್ಲ್ಡ್. ಸೂಪರ್ಲೇಟಿವ್ ಫಾರ್ಮ್ ಆಫ್ ದಿ ಅಬೌವ್ ಸೆಂಟೆನ್ಸ್ ಈಸ್. ಇದರ ಗ್ರೀನ್ಲ್ಯಾಂಡ್ ಈಸ್ ಲಾರ್ಜರ್ ದ್ಯಾನ್, ಇದು ಕಂಪ್ಯಾರಿಟಿವ್ ಇದೆ. ಇದು ಸೂಪರ್ಲೇಟಿವ್ನಲ್ಲಿ ಹ್ಯಾಂಗೆ ಮಾಡಬೇಕು ನೋಡಿರಿ. ಸೂಪರ್ಲೇಟಿವ್ ಲಾರ್ಜ್ ದ ಸೂಪರ್ಲೇಟಿವ್ ಫಾರ್ಮ್ ಲಾರ್ಜೆಸ್ಟ್. ದ ಲಾರ್ಜೆಸ್ಟ್ ಅಂತ ಬರುತ್ತೆ. ದ ಲಾರ್ಜೆಸ್ಟ್ ಇರೋದೇ 2-3 ಬಿ. ನೋ ಅದರ್ ಐಲ್ಯಾಂಡ್ ಈಸ್ ಲಾರ್ಜೆಸ್ಟ್ ದ್ಯಾನ್ ಅಂತ ಇದೆ. ದ್ಯಾನ್ ಬರೋದಿಲ್ಲ. ದ ಗ್ರೀನ್ ಲ್ಯಾಂಡ್ ಈಸ್ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದಿ ವರ್ಲ್ಡ್. ದ ಗ್ರೀನ್ ಲ್ಯಾಂಡ್ ಈಸ್ ಲಾರ್ಜೆಸ್ಟ್ ಆಫ್ ಐಲ್ಯಾಂಡ್ಸ್ ಇಲ್ಲ. ಸಿ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಸಿ ಆಪ್ಷನ್ ಕರೆಕ್ಟ್ ಇದೆ. ಗ್ರೀನ್ಲ್ಯಾಂಡ್ ಈಸ್ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದಿ ವರ್ಲ್ಡ್. ಸೊ ಗ್ರೀನ್ಲ್ಯಾಂಡ್ ಈಸ್ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದಿ ವರ್ಲ್ಡ್. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಸೊ ನೋಡಿ 50 number question is, if I had been hungry, I dash eating something. The correct word to be used here to complete if clause sentence are. if clause ಅನ್ನು ತುಂಬಬೇಕು. would have ಮತ್ತು could have ಅಂತ ಬರ್ತಾವೆ. ಒಂದನೇ ಆಪ್ಷನ್ಸ್ ಏನಿದೆ? wouldn't have, B shouldn't have, C would have, D should have. ಇಲ್ಲಿ would have is the right answer. would have ಏನಿದೆ? ರೈಟ್ ಆನ್ಸರ್ ಇದೆ. 51th one
question is Sanjay is coming tomorrow. Sanjay is coming tomorrow. Question tag to be used here is question tag ಯಾವುದನ್ನು ಯೂಸ್ ಮಾಡಬೇಕು ಸಂಜಯ್ ಈಸ್ ಕಮಿಂಗ್ ಟುಮಾರೋ ಈಸಂಟ್ ಹಿ ಆಗುತ್ತೆ ಇದು ಈಸಂಟ್ ಹಿ ಈಸ್ ಹೆಲ್ಪಿಂಗ್ ಅವರ್ ಬರುತ್ತೆ ಆಮೇಲೆ ನಾಟ್ ಇಲ್ಲ ನಾಟ್ ತಗೋಬೇಕು ಈಸಂಟ್ ಆಯಿತು ಸಂಜಯ್ ಪ್ರಿಪೋಸಿಷನ್ ಹಿ ಈಸಂಟ್ ಹಿ ನೆಕ್ಸ್ಟ್ 52 we had to wait for dash hour and dash off for the bus. The article to be used here article ಅನ್ನು ತುಂಬಿ ಅಂತ ಹೇಳ್ತಾನೆ ಎ and the B option and a C option the a D option a and ಇಲ್ಲಿ ಸಂಜಯ್ ಸಾರಿ ವಿ ಹ್ಯಾಡ್ ಟು ವೇಟ್ ಫಾರ್ ಆ್ಯನ್ ಅವರ್ ಅಂತ ಆಗುತ್ತೆ ಆ್ಯನ್ ಆಮೇಲೆ ಎ ಆಫ್ ಆ್ಯನ್ ಆಫ್ ಅಂದರೆ ಬಿ ಆಪ್ಷನ್ ಆ್ಯನ್ ಅವರ್ ಎ ಆಫ್ ಎನ್ ಅವರ್ ಆ್ಯಂಡ್ ಆಫ್ ಎನ್ ಅವರ್ ಆ್ಯಂಡ್ ಆಫ್ ಅಂತಾರಲ್ಲ ಹಿಂಗೆ ಎನ್ ಅವರ್ ಆ್ಯಂಡ್ ಆಫ್ ಆ್ಯಂಡ್ 53 ಈಸ್ the thieves quarreled dash themselves. The preposition to be used here is ಯಾವುದು preposition the thieves for ಬರುತ್ತಾ and between among after ಇಲ್ಲಿ ನಮಗೆ among ಅಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ preposition. So next question is I bought it dash I needed. I bought it dash I needed. Conjunction to be used and B still C so D because. I bought it because I needed it. Because is the right answer. So next one is 55. The way in which he told the story was so. The correct form of the word to be used here ಯಾವುದು the way in which he told the story was so interested A option B interestingly and C interesting D interest. So here suitable answer is the correct appropriate answer is interesting. The story was so interesting. Interesting is the right answer. So next 56 question number is now question number 56. In a formal letter ನಲ್ಲಿ yours faithfully is known as yours faithfully ಅಂತಕ್ಕಂಥದ್ದು ಏನಾಗಿ ನಾವು ಬಳಕೆ ಮಾಡ್ತೀವಿ salutation subscription super subscription subject. So in this 56 questions ನಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂತಾರೆ yours faithfully including the writer's name ಹಿಡ್ಕೊಂಡು ನಾವೇನಂತೀವಿ subscription ಅಂತ ಕರಿತೀವಿ. So here is correct answer is subscription. And 57 question number is courage is everything. Strength and age are not important. This remark was made by courage is everything, strength and age are not important ಅಂತಕ್ಕಂಥ ಸ್ಟೇಟ್ಮೆಂಟ್ ಯಾರು ಹೇಳಿದರು? ಸೊ ಎ ಆಪ್ಷನ್ ಸ್ವಾಮಿ, ಬಿ ಗ್ರ್ಯಾಂಡಿ, ಸಿ ಇನ್ಸ್ಪೆಕ್ಟರ್, ಡಿ ಸ್ವಾಮೀಸ್ ಫಾದರ್. ಸೊ ಕರೆಕ್ಟ್ ಆನ್ಸರ್ ಈಸ್ ಕರೇಜ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತವರು ಸ್ವಾಮೀಸ್ ಫಾದರ್. As the night advanced, Swami remembered all the stories of A. Adventure, B. Tiger, C. Devils and Ghosts, and D. Cricket match. So correct answer is Devils and Ghosts. A frightful proportion, Swami thought. The proportion was ಯಾವುದು ಫ್ರೈಟ್ಫುಲ್ ಪ್ರಪೋರ್ಷನ್ ಯಾವುದು ಅಂತಂದರೆ ಟು ಸ್ಲೀಪ್ ಅಲೋನ್ ಇನ್ ದಿ ಪ್ಯಾಸೇಜ್, ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್, ಟು ಸ್ಲೀಪ್ ಬಿಸೈಡ್ ಹಿಸ್ ಗ್ರ್ಯಾಂಡಿ ಇನ್ ದಿ ಪ್ಯಾಸೇಜ್, ಟು ಸ್ಲೀಪ್ ಅಂಡರ್ a hall lamp. So right option is the correct option is
to sleep alone in the office room. So B is the right option. 60. Roma Talreja was A. ಏನು ರೈಲ್ವೆ ಎಂಪ್ಲಾಯ್ನ, ಬಿ ಹೈಸ್ಕೂಲ್ ಡ್ರಾಪ್ಔಟ್, ಸಿ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಡಿ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ರೈಟ್ ಆನ್ಸರ್ ಈಸ್ ಸಿ is the right answer. 61. Take the girl to Airali. Suggest the cop. There is a hospital there. But Baleswara agreed because ಐರಲಿಗೆ ತೊಗೊಂಡು ಹೋಗಿ ಅಂತ ಕಾಪ್ ಹೇಳ್ದ. ಕಾಪ್ ಮೀನ್ಸ್ ಪೊಲೀಸ್. ಸೊ ಬಲೇಶ್ವರ ಡಿಡೆಂಟ್ ಫಾಲೋ ಹಿಸ್ ಅಡ್ವೈಸ್ ಬಿಕಾಸ್ ಯಾಕಂತಂದರೆ ಎ ಆಪ್ಷನ್ he knew the hospital lacked personal equipment, and B, he knew that Airoli was at least 10 kilometers away. C, he was too tired to carry Roma any further. D, he left the hospital, may refuse to take the accident victim. So suitable or correct option is he knew that Airoli was at least 10 kilometers away. So B is the right answer. So 62 number question is, I don't like to have you speak to me in that manner. This was said by ಯಾರು ಹೇಳಿದ್ರು ಇದನ್ನು ಅಂತ. ಐ ಡೋಂಟ್ ಲೈಕ್ ಟು ಸ್ಪೀಕ್ ಇನ್ ದ್ಯಾಟ್ ಮ್ಯಾನರ್ ಅಂತ ಹೇಳೋದಕ್ಕಂತ ಯಾರು? ನ್ಯಾರೇಟರ್ ಹೇಳಿದ್ರ, ಆ್ಯಂಡ್ ಬಿ ಸೆನೇಟರ್ ಕೆಟ್ರನ್ ಹೇಳಿದ್ರ, ಸಿ ಸರ್ವೇರ್ ಹೇಳಿದ್ನ, ಆ್ಯಂಡ್ ಡಿ ಡಾನ್ ಅಲ್ಜನ್ಮೋ. ಸೊ ಕರೆಕ್ಟ್ ಆನ್ಸರ್ ಈಸ್ ಡಿ ಡಾನ್ ಅನ್ಸೆಲ್ಮೋ. 63. Americans offered to pay almost double amount to Don Anselmo because A option, the old man agreed to sell both land and his house. B, the land was very fertile. C, the land was much more than 8 acres. D, narrator convinced them to pay more. So Americans are ready to give more money to Donald Trump because ಯಾಕಂದರೆ the land was much more than 8 acres. It was more than 8 acres, almost double. 64. One day Americans came back to narrator's office to complain because ಒಂದು ದಿನ ಅಮೇರಿಕನ್ಸು ನ್ಯಾರೇಟರ್ ಆಫೀಸ್ಗೆ ಬರ್ತಾರೆ. ಯಾಕೆ ಬರ್ತಾರೆ ಅಂತಂದರೆ, ಎ ಡಾನ್ ಅಲ್ಸೆನ್ಮಾ ಡಿಡ್ ನಾಟ್ ಫಾಲೋ ದೆಮ್ ಟು ರೀಪ್ಲಾಸ್ಟರ್ ದಿ ಹೌಸ್, did not allow them to replaster the house. B, children of the village were overrunning their property. C, everyone spoke to them only in Spanish. D, the fence they had patched was torn down by the villagers. So in all four options, B option is the correct answer. The children of the village were overrunning their property. So that's why they came to office to complain against the village children. 65 number question is, they brought about a veritable revolution in social thought. Here they refers to they ಅಂದರೆ ಯಾರಿಲ್ಲಿ? ಎ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ, ನೆಹರು ಆ್ಯಂಡ್ ಗಾಂಧೀಜಿ, ಮಹಾತ್ಮ ಫುಲೆ ಆ್ಯಂಡ್ ನೆಹರು, ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಕೆ ಎಮ್ ಮುನ್ಸಿ. ಸೊ ದೇ ಅಂದರೆ ಯಾರು ಇಲ್ಲಿ ಅಂತಂದರೆ, ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ they refers to Dr. Ambedkar and Gandhiji. 66th, Dr. Ambedkar spent most of his life in purchasing books, attending conferences, reading books, importing books. The correct answer is
reading books. 67. There is no harm in trying it, Smita said to herself. Here, it refers to it andre ಏನilli requesting Pandit Ravishankar to play for Anant. B. Convincing the doctors to continue Anant's treatment. Taking Anant to concert. D option is requesting Anant Aunt Susila to let them stay in her apartment. So correct options is requesting Pandit Ravishankar to play for Anant. So now 68th question number is Panditji is busy man. You must not bother him with such requests. This was said by ಇದನ್ನು ಹೇಳಿದವರು ಯಾರು ಅಂತ ಕೇಳ್ತಾನೆ. ಒಂದನೇದು ಆಪ್ಷನ್ ಏನಿದೆ ಅಂತಂದರೆ ಉಸ್ತಾದ್ ಅಲ್ಲಾರಕ್ ಆ್ಯಂಡ್ ಬಿ ಆಪ್ಷನ್ ಮೊಸ್ಟ್ಯಾಕ್ಡ್ ಮ್ಯಾನ್ ಅನಂತ್ ಆ್ಯಂಡ್ ಡಿ ಆಪ್ಷನ್ ಈಸ್ ಆಂಟ್ ಸುಶೀಲಾ. The correct option is it was said by moustached man. Moustached man. B option is right. 67th question number is why do you take away his source of entertainment? This remark was made by ಯಾರು ಇದನ್ನು ಹೇಳಿದ್ರು ಅವರು ಅಂತ ಸತೀಶ್ ಮದರ್ and B brother Inder and friend Surender and D option is father. The right answer is Satish's mother. 70 question number is the lesson Colors of Silence gives us the message that the message ಏನು Colors of Silence ಅಂತಾರ physical disability is no barrier to success. B one has to read a lot to get on in his life and formal education is not important. Physical disability is a barrier to success. The correct answer is physical disability is no barrier to success. A is the right answer. 71 question is the family members of the grandma told her that one should grow old. So ಫ್ಯಾಮಿಲಿ ಮೆಂಬರ್ಸ್ ಏನಂತ ಆಕಿಗೆ ಗ್ರ್ಯಾಂಡ್ ಮಾ ಹೇಳಿದ್ರು ಅಂತಂದ್ರೆ ಬ್ರೇವ್ಲಿ ಡಿಸ್ಗ್ರೇಸ್ಫುಲಿ ಗ್ರೇಸ್ಫುಲಿ ಆ್ಯಂಡ್ ಸ್ಲೋಲಿ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಗ್ರೇಸ್ಫುಲಿ. ವೆನ್ ಗ್ರಾಮ ವಾಸ್ ಕನ್ಫೈನ್ಡ್ ಟು ಬೆಡ್ ಶಿ ಫೆಲ್ಟ್ ಆಕಿಗೆ ಬೆಡ್ನಲ್ಲಿದ್ದಾಗ ಏನಾಯಿತು ಹೆಂಗೆ ಅನಿಸ್ತು ಅಂದರೆ ಎ ರಿಲೀವ್ಡ್, ಬಿ ಮಿಸರೇಬಲ್, ಸಿ ಹ್ಯಾಪಿ ಆ್ಯಂಡ್ ಡಿ rested. She was miserable. ಆಕೆ ಭಾಳ ಕಷ್ಟ ಆಯಿತು ಅಂತ. It droppeth dash dash dash. Appropriate option to complete this line of the poem is ಈ ಪೋಯಮನ್ನು ಕಂಪ್ಲೀಟ್ ಮಾಡ್ರಿ ಅಂತ ಹೇಳ್ತಾನೆ. ಸೊ ಇಟ್ ವಾಸ್ ಫ್ರಮ್ ಬ್ಲೈಂಡ್ ಬಾಯ್. ದ ಅಬೋವ್ ಏನು ಬ್ಲ್ಯಾಂಕನ್ನು ನಾವು ಕಂಪ್ಲೀಟ್ ಮಾಡೋದು ಎ ಆಪ್ಷನ್ ಏನಿದೆ ಅಂತಂದರೆ ಅಬೋವ್ ದಿಸ್ Scepter's way. B the dread and fear of kings. C as gentle rain from heaven. D the force of temporal power. So it droppeth as a gentle rain from heaven ಅಂತ ಹೇಳ್ತೀವಿ. So C option is the right choice. So now 74th question is 74th So question is ಏನಿದೆ ನೋಡ್ರಿ. In the poem the quality of mercy the mightiest in the mightiest refers to mightiest in the mightiest ಯಾರನ್ನು ಸೂಚಿಸುತ್ತೆ? A scepter, B crown, C mercy, D dread. So mightiest in the mightiest ಇದು ಯಾರಿಗೆ ಸೂಚಿಸುತ್ತಂದರೆ it shows to refers to mercy is the right answer C. And 75th in the poem the song of India mother India
ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್. ಪೋಯೆಟ್ ಎದ್ರ ಬಗ್ಗೆ ಹಾಡಬೇಕಂತ ವಿಚಾರ ಮಾಡೋದು. ದ ಮದರ್ ಇಂಡಿಯಾ ಆರ್ ಮದರ್ ಲ್ಯಾಂಡ್ ವಾಂಟ್ಸ್ ಟು ಸಿಂಗ್ ಅಬೌಟ್ ದ ಎ ಆಪ್ಷನ್ seers and prophets, B. strikes and class war, and C. dams and lakes, D. Himalayas and three seas anta. So the right answer is strikes and class war. B option is the right. The mother India appeared to be sitting on A option the peaks of Himalayas, B. beautiful waves, and C. rock cut temples, D option dams and lakes. The correct answer is beautiful waves. 77th one is this wrinkled old face so full of worries of living suggests that the jazz player was. His wrinkled old face so full of worries. ಇದನ್ನು ಏನು ಸೂಚಿಸುತ್ತಂದರೆ ದ ಓಲ್ಡ್ ಆ್ಯಂಡ್ ಚೇರ್ಫುಲ್, ಬಿ ನಾಟ್ ಎಂಥೂಸಿಯಾಸ್ಟಿಕ್ ಅಬೌಟ್ ಲೈಫ್, ಸಿ ಲವ್ಲಿ ಬಟ್ ಓಲ್ಡ್, ಆ್ಯಂಡ್ ಡಿ ಆಪ್ಷನ್ ಈಸ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ಲೈಫ್. ಸೊ ಕರೆಕ್ಟ್ ಆನ್ಸರ್ ಈಸ್ ನಾಟ್ ಎಂಥೂಸಿಯಾಸ್ಟಿಕ್ ಅಬೌಟ್ ಲೈಫ್. ಜೀವನ ಬಗ್ಗೆ ಜಿಗುಪ್ಸೆ ಇತ್ತು ಅಂತ. 78th number is Oh say what dash dash dash. Appropriate option to complete this line of the poem is Oh say. ಇದು ಬ್ಲೈಂಡ್ ಬಾಯ್ದಿಂದ ಇದನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಲೈನು. ಎ ಆಪ್ಷನ್ ಆಫ್ ವಂಡ್ರಸ್ ಥಿಂಗ್ಸ್ ಯು ಸಿ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್, and D option is our blessing of the sight. Who say what is that the thing called light anta. What is that the thing called light means C option is the right answer. 78. The mysterious parcel that was brought to Mohan's house contain. ಮಿಸ್ಟೀರಿಯಸ್ ಪಾರ್ಸಲ್ನಲ್ಲಿ ಏನಿತ್ತು ಅಂತ ಹೇಳ್ತಾರೆ. ಎ ಪಾಂಪ್ಲೆಟ್ಸ್ ಇದ್ವಾ, B. cyclostyling machine, and newspaper. D option is memorandum. So correct answer is B. cyclostyling machine is the right answer. 8th last question is Hema Aziz politely refused India's army compensation of ಇಂಡಿಯನ್ ಆರ್ಮಿ ಒಳಗೆ ಹೇಮಾ ಅಜೀಜ್ ಅವರು ಗೆ ಏನಾಗ್ತಂದ್ರೆ ಒಂದು ಆಫರ್ ಕೊಟ್ಟಿದ್ರು ಇಂಡಿಯನ್ ಗೌರ್ಮೆಂಟ್. ಸೊ ಆ ಆಫರನ್ನು ರೆಫ್ಯೂಸ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾನೆ. ಏನು ಆ ಆಫರ್ ಆಗಿತ್ತು ಅಂದರೆ ಎ ಹೌಸ್, ಬಿ ಮನಿ, ಸಿ ಪೆಟ್ರೋಲ್ ಪಂಪ್, ಡಿ ಜಾಬ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಪೆಟ್ರೋಲ್ ಪಂಪ್. ಪೆಟ್ರೋಲ್ ಪಂಪ್ ಈಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ನಾವು 80 ಅಂಕಗಳನ್ನು ನಾವು ಸರಿಯಾದ ಒಂದು OMR ಶೀಟ್ನಲ್ಲಿ ನಮೂದು ಮಾಡಿದರೆ ಈಗ 80 ಪ್ರಶ್ನೆ ನೋಡಿದ್ರೆ ಹೇಮಾ ಅಜೀಜ್ ಅಂತಕ್ಕಂಥ ಇದಕ್ಕೆ ರೈಟ್ ಚಾಯ್ಸ್ ಯಾವುದು ಅಂತಂದರೆ ಸಿ ನಂಬರಿಗೆ ನಾವು ಸೇಡ್ ಮಾಡಬೇಕು. ಸೊ ಇದು ಕರೆಕ್ಟಾಗಿ ನೀವು ಸೇಡ್ ಮಾಡಿದ್ದೇ ಆಗಿದ್ರೆ ನಿಮಗೇನು ಮಾಡ್ತಾರೆ ಅಂತಂದರೆ ಅವರು ಸರಿಯಾಗಿ QR ಕೋಡಿಂದ ಸ್ಕ್ಯಾನ್ ಮಾಡಿ ಸರಿಯಾದ ಅಂಕಗಳನ್ನು ನೀವು ಪಡಿತೀರಿ. ಸೊ ಲಾಸ್ಟ್ ಪೇಜ್ ಏನಿದೆ ಅಂತ ಇದು ಫಾರ್ ದ ರಫ್ ವರ್ಕ್. ನಿಮಗೇನಾದರೂ ನೀವು ಲೆಕ್ಕ ಬಿಡಿಸ್ಬೇಕು. ನಮ್ಮಲ್ಲಿ ಯಾವುದೂ ಬರೋದಿಲ್ಲ. ಮ್ಯಾಥಮೆಟಿಕ್ಸಲ್ಲಿ ಇದು ಸೈನ್ಸಲ್ಲಿ ಏನಾದರೂ ನಾವು ಲೆಕ್ಕ ಬಿಡಿಸ್ಬೇಕು, ಮ್ಯಾಥ್ಸ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಲಾಸ್ಟ್ ಪೇಜ್ ರಫ್ ಪೇಜ್ ಆಗಿ ನಾವು ಅದನ್ನು ಬಳಕೆ ಮಾಡೋಕ್ಕೆ ನಮಗೆ ಒಂದು ಪೇಜನ್ನು ಕೂಡ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ನಲ್ಲಿ. ಬಟ್ ಕ್ವಶನ್ ಪೇಪರ್ಸ್ನಲ್ಲಿ ಮಾತ್ರ ಅದನ್ನು ನಾವು ಈ ಪೇಜನ್ನು ಮಾತ್ರ ಬಳಕೆ ಮಾಡೋದು. ಮತ್ತು ಕ್ವಶನ್ಸ್ನಲ್ಲಿ ಮಾರ್ಕ್ ಮಾಡೋದಾಗಲಿ ಇದು ಯಾವುದನ್ನು ಮಾಡಬಾರ್ದು. ಮಾರ್ಕ್ ಮಾಡಿದರೆ ಅದು ಅಫೆನ್ಸ್ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಲಾಸ್ಟ್ ಪೇಜನ್ನು ಮಾತ್ರ ನಾವು ಏನು ಮಾಡಬೇಕು, ಕಚ್ಚಾ ಕಾರ್ಯಕ್ಕಾಗಿ ಉಪಯೋಗ ಮಾಡಬೇಕು. ಸೊ ಇನ್ನು ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಪಾಠದಿಂದ ಯಾವ ಪ್ರೋಸು ಯಾವ ಪೊಯೆಟ್ರಿಯಿಂದ ಎಷ್ಟೆಷ್ಟು ಮಾರ್ಕ್ಸ್ ಅಂಕಗಳ ನಮಗೆ ಬರ್ತಾವೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೊಳ್ರಿ. ಅದನ್ನು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿ ಕಳಿಸ್ತೀನಿ ಅಂತ.
ಈಗ ನೀವಿಷ್ಟನ್ನು ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೈ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ವಿಡಿಯೋ. ಓಕೆ, ಈ ರೀತಿಯಾಗಿ ನೀವು ಸ್ವಲ್ಪ ಇದರಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್